ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇತ್ತ ಕೊಡಗಿನಲ್ಲೂ ಕೂಡ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಹೊಸ ವರ್ಷಕ್ಕೆ ಟಫ್ ರೂಲ್ಸ್ ಜಾರಿ ಮಾಡಲಾಗಿದ್ದು, ಈ ಬಗ್ಗೆ ಪೊಲೀಸ್ ಭದ್ರತೆಯ ಕುರಿತಂತೆ ಕೊಡಗು ಎಸ್ಪಿ ರಾಮರಾಜನ್ ಅವರ ಜೊತೆಗೆ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗುಲು ಒಂದು ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ. 2025 ಬೀಳ್ಕೊಟ್ಟು 2020 ಬರಮಾಡಿಕೊಳ್ಳಲು ಈಗಾಗಲೇ ಸಾಕಷ್ಟು ಜನ ಕಾತುರದಿಂದ ಕಾಯ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಗೆ ಅತಿ ಹೆಚ್ಚಿನ ಪ್ರವಾಸಿಗರು ಕೂಡ ಆಗಮಿಸ್ತಿರುವಂಥದ್ದು. ಕೊಡಗಿನ ಬಹುತೇಕ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಎಲ್ಲ ಬಹುತೇಕ ಭರ್ತಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೊಸ ವರ್ಷಾಚರಣೆಗೆ ಆಗಮಿಸ್ತಿರುವಂತಹ ಪ್ರವಾಸಿಗರ ಮೇಲೆ ಕೂಡ ಪೊಲೀಸ್ ಇಲಾಖೆ ಕಣ್ಣಿಟ್ಟಿರುವಂಥ, ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು, ಮಾದಕ ವಸ್ತುಗಳ ಒಂದು ಸೇವನೆ ಆಗಬಾರ್ದು, ಈ ನಿಟ್ಟಿನ ಎಲ್ಲ ರೀತಿಯ ಒಂದು ಕ್ರಮಗಳಿಗೆ ಇದೀಗ ಕೊಡಗು ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು. ಯಾವ ರೀತಿಯ ಕಟ್ಟುನಿಟ್ಟಿನ ಸೂಚನೆಗಳು ನೀಡಲಾಗಿದೆ, ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಎಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ಕೊಡಗು ಎಸ್ಪಿ ರಾಮರಾಜನ್ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ನ್ಯೂ ಇಯರ್ಗೆ ಕ್ಷಣಗಣನೆ ಆರಂಭವಾಗಿದೆ. ಯಾವ ರೀತಿಯಾಗಿ ಪೊಲೀಸ್ ಇಲಾಖೆಯಿಂದ ಸೂಚನೆಗಳನ್ನ ಕೊಡಲಾಗಿದೆ ಮತ್ತು ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಿದ್ದೀರಿ ಸರ್? ಈಗ ಫಸ್ಟ್ ಆಫ್ ಆಲ್ ನಾವು ಲಾಸ್ಟ್ ಒಂದು 5-6 ದಿವಸವಾಗಿ ಸುಮಾರು 24ರಿಂದ ಡಿಸೆಂಬರ್ 24ರಿಂದ ನಮಗೆ ಪ್ರವಾಸಿಗರು ನಮ್ಮ ಕೊಡಗು ಜಿಲ್ಲೆಗೆ ಬರೋದು ತುಂಬ ಜಾಸ್ತಿ ಆಗಿದೆ. ಆ ಸಂದರ್ಭದಲ್ಲಿ ಒಂದು ಟ್ರಾಫಿಕ್ ರೆಗ್ಯುಲೇಷನ್, ತುಂಬ ಟ್ರಾಫಿಕ್ ಜಾಸ್ತಿ ಇತ್ತು. ಆ ಟ್ರಾಫಿಕನ್ನು ಮ್ಯಾನೇಜ್ ಮಾಡೋದಕ್ಕೆ ನಾವು ಬೇರೆ ಬೇರೆ ಸ್ಟೇಷನ್ಗಳಿಂದ, ಈಗ ಉದಾಹರಣೆಗೆ ಭಾಗಮಂಡಲ, ನಾಪೋಕ್ಲು, ಸಿದ್ದಾಪುರ ಇಂಥ ಸ್ಥಳಗಳಲ್ಲಿ ಸ್ವಲ್ಪ ಅಲ್ಲಿ ಟ್ರಾಫಿಕ್ ಇಶ್ಯೂ ಇರೋದಿಲ್ಲ. ಅಲ್ಲಿಂದ ಪೊಲೀಸ್ ಮಣ್ಣನ್ನು ತೊಗೊಂಡು ಇಲ್ಲಿ ನಮ್ಮ ಮಡಿಕೇರಿ, ಕುಶಾಲನಗರ, ಸುಂಟಿಕೊಪ್ಪ ಇಂಥ ಸ್ಥಳಗಳಲ್ಲಿ ಹಾಕಿದ್ದೀವಿ. ಜೊತೆಗೆ ಡಿಸ್ಟಿಕ್ ಆರ್ಮ್ಡ್ ರಿಸರ್ವನ್ನು ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ನಮ್ಮ ರಾಜಾ ಸಿಟಿ ಇರಲಿ ಮತ್ತು ಅಬ್ಬಿ ಫಾಲ್ಸ್ ಕಡೆ ಇರಲಿ, ಜಿ ಟಿ ಸರ್ಕಲ್ ಕಡೆ ಇರಲಿ, ಇಂಥಾಗ ನಮ್ಮ ಡಿಸ್ಟಿಕ್ ಆರ್ಮ್ಡ್ ರಿಸರ್ವನ್ನು ಲಾಸ್ಟ್ 2 ಡೇಸ್ ಆಗಿ ನಾವು ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ಈ ಡಿಪ್ಲಾಯ್ಮೆಂಟ್ ಫಸ್ಟ್ ನ್ಯೂ ಇಯರ್ ಇದು ಕಂಟಿನ್ಯೂ ಆಗುತ್ತದೆ. ಒಂದು ಟ್ರಾಫಿಕ್ ರೆಗ್ಯುಲೇಷನ್ಗೆ 2 ಪ್ರವಾಸಿಗರು ಎಲ್ಲೆಲ್ಲ ಬರ್ತಾರೋ ಅಲ್ಲಿ ಜಾಸ್ತಿ ಪೊಲೀಸರನ್ನು ಕೂಡ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಅಲ್ಲಿ ಯಾವುದೇ ಒಂದು ಘಟನೆಗಳು, ಒಂದು ಹೊಡೆದಾಟ ಆಗೋದು, ಟ್ರಾಫಿಕ್ ರೆಗ್ಯುಲೇಷನ್, ಪಾರ್ಕಿಂಗ್ ಇಶ್ಯೂ ಇಂಥಾಗ ಇರುವುದನ್ನು ಅವಾಯ್ಡ್ ಮಾಡೋದಕ್ಕೆ ಇಂಥ ಪ್ರಿಪ್ರೇಷನ್ ಆಯಿತು. ಜೊತೆಗೆ ಮಾದಕ ವಸ್ತುಗಳು ಮತ್ತು ಇಲ್ಲಿ ಕೊಡಗಲ್ಲಿ ಭಾಳಷ್ಟು ಪ್ರವಾಸಿಗರು ಬರೋದ್ರಿಂದ ಕೆಲವೊಬ್ಬರು ಈ ಸಂದರ್ಭವನ್ನು ಮಿಸ್ಯೂಸ್ ಮಾಡಿಕೊಂಡು ಪಾರ್ಟಿ ಮಾಡೋದು, ಅದರಲ್ಲಿ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡೋದಕ್ಕೆ ಪ್ಲ್ಯಾನ್ ಮಾಡೋ ಸಂದರ್ಭಗಳು ಇರ್ತದೆ. ಸೊ ಅಂಥಗನ್ನು ನಾವು ಅಡ್ವಾನ್ಸ್ ಆಗಿ ಮಾಹಿತಿ ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಒಂದು ಕುಶಾಲನಗರಲ್ಲಿ ಒಂದು 2 ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಸುದ್ದಿ ಬಂತು. ಅವರು ಸೋಮವಾರಪೇಟೆಯಲ್ಲಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಸುದ್ದಿ ಬಂತು. ಅದಲ್ಲದೆ ಇನ್ನು ಭಾಳಷ್ಟು ಅವರನ್ನು ಕೂಡ 2 ಜನರನ್ನು ಕರ್ಕೊಂಡು ಬಂದು ಮಾದಕ ವಸ್ತುಗಳು ಸೇವನೆ ಮಾಡಿದ್ದಾರೆ ಅಂದರೆ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ 2 ಪಾಸಿಟಿವ್ ಬಂತು. ಮತ್ತು ಅವರು ಯಾರ್ಯಾರೆಲ್ಲ ಕರೆದಿದ್ದಾರೆ ಮತ್ತು ಹೋಮ್ ಸ್ಟೇ ಓನರ್ ಅವರನ್ನು ಕೂಡ ಕರೀತಾ ಇದ್ದೀವಿ. ಅವ್ರ ಮೇಲ್ಗಡೆನೂ ಕೂಡ ಕ್ರಮ ಕೈಗೊಳ್ತಾ ಇದ್ದೀವಿ. ಸೊ ಅದಕ್ಕೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್, ಹೋಟೆಲ್ ಎಲ್ಲರನ್ನು ಕರೆದು ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಹಿತಿ ನೀಡಬೇಕು. ಒಂದು ಎಕ್ಸಿಸ್ಟಿಂಗ್ ರೂಲ್ಸ್ ಆ್ಯಂಡ್ ಲಾಸ್ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಎಷ್ಟು ಗಂಟೆ ಬರೀ ಸ್ಪೀಕರ್ ಉಪಯೋಗ ಮಾಡಬಾರ್ದು, ಸೌಂಡ್ ಸಿಸ್ಟಮ್ ಉಪಯೋಗ ಮಾಡಬಾರ್ದು. ಸೊ ಇಂಡೋರಲ್ಲಿ ಮಾಡೋದಕ್ಕೆ ನಮಗೆ ಯಾವುದೂ ಸಮಸ್ಯೆ ಇಲ್ಲ. ಬಟ್ ಔಟ್ಡೋರಲ್ಲಿ ಮಾಡೋ ಸಂದರ್ಭಗಳಲ್ಲಿ ನೀವು ಪರ್ಮಿಷನ್ ತೊಗೊಳ್ಬೇಕಾಗುತ್ತದೆ. 10 ಗಂಟೆ ಮೇಲೆ ಮಾಡುವಂಗಿಲ್ಲ. ಸೊ ಇಂಥ ಸೂಚನೆಗಳೆಲ್ಲ ಕೊಡಲಾಗಿದೆ. ಅದ್ರ ಜೊತೆಗೆ ಸಾರ್ವಜನಿಕರಿಗೆ ನಾನೇನು ಹೇಳ್ಕೊಳ್ತೇನೆಂದರೆ, ಒಂದು ವೇಳೆ ತೊಂದರೆ ಆಗೋ ಸಂದರ್ಭಗಳಲ್ಲಿ, ತುಂಬ ಜಾಸ್ತಿ ಸೌಂಡ್ ಸಿಸ್ಟಮ್ ಮಾಡೋ ಸಂದರ್ಭದಲ್ಲಿ ದಯವಿಟ್ಟು 112ಕ್ಕೆ ಕಾಲ್ ಮಾಡಿ. ನಾವು ಸ್ಥಳೀಯ ಪೊಲೀಸರನ್ನು ಅಲ್ಲಿ ಕಳಿಸ್ತೀವಿ. 112 ಎಮರ್ಜೆನ್ಸಿ ಟೀಮ್ ರೆಡಿ ಇರ್ತದೆ. ಎಸ್, ಕೇಳಿದ್ರಲ್ಲ, ಇದಿಷ್ಟು ಕೊಡಗು ಎಸ್ ಪಿ ರಾಮರಾಜನ್ ಅವರು ಮಾತಾಗಿರುವಂಥದ್ದು. ಅಂದರೆ ಈಗಾಗಲೇ ನ್ಯೂ ಇಯರ್ಗೆ ಕೂಡ ಸಾಕಷ್ಟು ಜನ ಆಗಮಿಸ್ತಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೂಡ ಕೈಗೊಳ್ಳಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರೋ. ರೇವ್ ಪಾರ್ಟಿ ಆಗಿರ್ಬೋದು, ಈ ಥರ ಮಾದಕ ವಸ್ತುಗಳನ್ನ ಬಳಸಿ ಪಾರ್ಟಿ ಮಾಡುವಂತಹ ಹೋಮ್ ಸ್ಟೇಗಳು ಈಗಾಗಲೇ ಗುರುತು ಮಾಡಿರೋ ಅವರ ವಿರುದ್ಧ ಕೂಡ ಒಂದಷ್ಟು ರೀತಿಯಲ್ಲಿ ಸಡನ್ ಆಗಿ ಪೊಲೀಸ್ ತಂಡ ಕೂಡ ಭೇಟಿ ನೀಡಿ ಏಕಾಕಿ ದಾಳಿ ಮಾಡುವ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಎಲ್ಲರೂ ಆ ಒಂದು ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅನ್ನೋ ಮಾತನ್ನ ಕೂಡ ಇದೀಗ ಕೊಡಗು ಎಸ್ ಪಿ ರಾಮರಾಜನ್ ಹೇಳಿರುವಂಥದ್ದು. ಲೋಹಿತ್ ಮಾಗುಲು ಮನೆ, ಜಿ ನ್ಯೂಸ್ ಕನ್ನಡ, ಕೊಡಗು.